शोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादि वाग्वैभवं क्षमादिगुणसागरं शरणमेमि रामानुजम्। शतमखमणिनीला चारुकल्हारहस्ता स्तनभरणमिताङ्गी सान्द्रवात्सल्यसिन्धुः अलकविनीताभिस्रग्भिराकृष्टनाथा विलसतु हृदि गोदा विष्णुचित्तात्मजानः। अनुकलतनुकाण्डालिङ्गनारम्भ शुम्भत् प्रतिदिश भुजशाख श्रीसखा नोकहर्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षान्। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सृजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கு என்ன விதி என்ன விம்மாத்தம் நாங்கடவா வண்ணமே நல்கு। மாயனை மண்ணு வடமதுரை மைந்தனை தூய பெருநீர் யமுனை துறைவனை ஆயர் குலத்தினில் தோன்றும் அணிவிளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க போய பிழையும் புகுதருவான் நின்னனவும் தீனில் தூஷாகும் ஷப்பேலோர் எம்பாவாய்। ஆண்டாள் திருவடிகளே ಶರಣಂ। ಶ್ರೇಯಪತಿಯಾಗಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಇರತಕ್ಕಂತಹ ಅಖಿಲಹೇಯ ಪ್ರತ್ಯನೀಕನಾದ ಪರಮಾತ್ಮನನ್ನ ಆಶ್ರಯಣ ಮಾಡಿ ಆ ಪರಮಾತ್ಮನನ್ನ ಪಡೆಯುವುದಕ್ಕೆ ಅವನೇ ಸಾಧನ। ಕೇವಲ ಪರಮಾತ್ಮನನ್ನ ಮಾತ್ರವಲ್ಲ, ಲೌಕಿಕವಾದ ಯಾವ ಭೋಗವನ್ನ ಪಡೆಯಬೇಕಾದರೂ ಪರಮಾತ್ಮನೇ ಕೃಪೆ ಮಾಡಬೇಕು। ನಾವು ಉಸಿರಾಡುವ ಗಾಳಿಯಿಂದ ಹಿಡಿದು ಮೋಕ್ಷದ ಪರ್ಯಂತ ಸಕಲವನ್ನೂ ಕೊಡುವವರು ಪರಮಾತ್ಮ। ಕೇವಲ ಮೋಕ್ಷ ಫಲ ಎಂಬುದು ಮಾತ್ರವಲ್ಲ, ಇಲ್ಲಿಯೂ ಕೂಡ ಐಹಿಕ ಭೋಗ, ಇಲ್ಲಿನ ಸುಖ ಸಮೃದ್ಧಿ ಸುಭಿಕ್ಷತೆ ಎಲ್ಲವೂ ಕೂಡ
ಪರಮಾತ್ಮ ಕೊಟ್ಟ ಭಿಕ್ಷೆ. ಅವನು ಕೃಪೆ ಮಾಡದಿದ್ದರೆ ಈ ಲೋಕದಲ್ಲಿ ಕೂಡ ಯಾವ ಸುಖವೂ ಕೂಡ ನಮಗೆ ಲಭಿಸಲಾರದು. ಅಷ್ಟೇಕೆ ಒಂದು ಹಿಡಿ ಅನ್ನದಿಂದ ಏಕೈಕ ಲಾಭಾಯ ಸರ್ವಲಾಭಾಯ ಕೇಶವ. ಎಲ್ಲವನ್ನ ಕೊಡುವವನು ಯಾರು? ಒಂದು ಸಣ್ಣ ಉಸಿರಾಡುವ ಗಾಳಿಯಿಂದ ಪ್ರಾರಂಭಿಸಿ ಮೋಕ್ಷ ಫಲದ ಪರ್ಯಂತ ಕೊಡುವವನಾರು ಕೇಶವ ಎನ್ನುತ್ತದೆ ಪುರಾಣಗಳು. ಏಕೈಕ ಲಾಭಾಯ ಸರ್ವಲಾಭಾಯ ಕೇಶವ. ಎಲ್ಲವನ್ನ ಕೊಡುವವನು ಅವನಾದ್ದರಿಂದ ಆಂಡಾಳ್ ಲೌಕಿಕವಾಗಿ ಬೇಕಾಗಿರ್ತಕ್ಕಂತಹ ಈ ಲೋಕದ ಸುಭಿಕ್ಷತೆಗೆ ಬೇಕಾದ್ದನ್ನ ಅದು ಮಳೆ. ಆ ಮಳೆಯನ್ನ ಪರಮಾತ್ಮನೇ ಕೊಡಬೇಕು. ಆ ಪರಮಾತ್ಮನಿಂದ ನಿಯಮನ ಮಾಡಲ್ಪಟ್ಟಂತಹ ಆ ಇಂದ್ರ ಪರ್ಜನ್ಯ ಇವರುಗಳ ಮೂಲಕ ಅದು ಏರ್ಪಡಬೇಕಾದರೆ ಅದಕ್ಕೆ ಮೂಲ ಪರಮಾತ್ಮನ ಕೃಪೆ. ಅನಂತರ ಮುಕ್ತಿ ಪರ್ಯಂತವೂ ಕೂಡ ಅವನೇ ಎಲ್ಲ ಪುರುಷಾರ್ಥಗಳನ್ನು ಕೊಡುವವನು. ಆದರೆ ಆ ಲೌಕಿಕ ಪುರುಷಾರ್ಥವನ್ನು ಅಪೇಕ್ಷೆ ಪಟ್ಟರೆ ಪರಮಾತ್ಮ ಕೈ ಬಿಟ್ಬಿಡ್ತಾನೆ. ಕಾರಣ ಏನು? ನೀನು ಅದನ್ನು ಕೇಳದೆ ಅದನ್ನು ಅನುಭವಿಸ್ಬಿಟ್ಟು ಬಾ ಅಂದ. ಧ್ರುವನಿಗೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಆಗ ಅದುವರೆಗೂ ಕಾಣದ ಅತ್ಯದ್ಭುತವಾದ ರೂಪವಲ್ಲವ ಪುಟ್ಟ ಮಗು ಬಾಲಕ ಅಪೂರ್ವವಾದ ಪರಮಾತ್ಮನ ದಿವ್ಯವಾದ ಸೌಂದರ್ಯ ಶಂಖಚಕ್ರ ಗದಾಧಾರಿಯಾಗಿ ಕಸ್ತೂರಿ ಕಲಿತೋರ್ಧ್ವ ಪುಂಡ್ರನಾಗಿ ಪೀತಾಂಬರವನ್ನ ತೊಟ್ಟು ಕಿರೀಟ ಮಕುಟ ಚೂಡಾವತಂಸ ಮಕರ ಕುಂಡಲ ಗ್ರೈವೇಯಕಹಾರ ಕೇಯೂರ ಕಟಕ ಶ್ರೀವತ್ಸ ಕೌಸ್ತುಭ ಮುಕ್ತಾ ದಾಮೋದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದ್ಯ ಪರಿಮಿತ ದಿವ್ಯಭೂಷಣ. ಗದ್ಯದಲ್ಲಿ ಆಚಾರ್ಯ ರಾಮಾನುಜರು ಪರಮಾತ್ಮ ತೊಟ್ಟ ಆಭರಣಗಳನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಕಿರೀಟ, ಮಕುಟ, ಚೂಡ ಅವತಂಸ, ಮಕರ ಕುಂಡಲ, ಗ್ರೈವೇಯಕಹಾರ, ಕೇಯೂರ, ಕಟಕ, ಮುಕ್ತಾಧಾಮ, ಉದರ ಬಂಧನ, ಕಾಂಚೀಗುಣ, ನೂಪುರಾದಿ ಅಪರಿಮಿತ ದಿವ್ಯಭೂಷಣ. ಪರಿಪೂರ್ಣವಾಗಿ ಪರಮಾತ್ಮನನ್ನ ನಖಶಿಖಾಂತ ಪರಮಾತ್ಮ ತೊಟ್ಟ ಆಭರಣಗಳನ್ನ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ರು. ಅಂತಹ ಆಭರಣಗಳಿಂದ ಪರಿಪೂರ್ಣವಾಗಿ ಕಂಗೊಳಿಸುವ ನೀಲಮೇಘ ಶ್ಯಾಮಲನಾದ ಅತಿ ಸುಂದರನಾದ ಪರಮಾತ್ಮನನ್ನ ಪುಟ್ಟ ಬಾಲಕ ಧ್ರುವ ನೋಡಿದ. ಧ್ರುವ ತಪಸ್ಸು ಮಾಡಿದ್ಯಾಕೆ? ಉನ್ನತ ಸ್ಥಾನ ಬೇಕು ಎಂಬುದಕ್ಕಾಗಿ ಧ್ರುವನ ತಪಸ್ಸು. ತಾಯ ಮಡಿಲಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಸ್ಪದವಿರುವಾಗ ತಂದೆಯ ಮಡಿಲಲ್ಲಿ ಯಾಕೆ ಕುಳಿತುಕೊಳ್ಬಾರ್ದು ಎಂಬುದು ಬಾಲಕನ ಚಿಂತನೆ. ಆದರೆ ತಂದೆ ಅವನ ಮಡಿಲಲ್ಲಿ ಅವನಿಗೆ ಆಶ್ರಯವನ್ನು ಕೊಡಲಿಲ್ಲ. ಕೂಡಲೇ ಅವನ ತಾಯಿಯಾದ ಸುನೀತಿ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡಿ ಉನ್ನತ ಸ್ಥಾನವನ್ನು ಪಡೆಯಬೇಕು ಎಂಬುದಾಗಿ ತಿಳಿಸಿದಾಗ ನಾರದರು ಬಂದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಹಾಮಂತ್ರವನ್ನ ಉಪದೇಶ ಮಾಡಿದಾಗ ಆ ಪರಮಾತ್ಮನ ರೂಪವನ್ನು ವರ್ಣನೆ ಮಾಡ್ತಾರೆ. ಮಗು, ಆ ಪರಮಾತ್ಮ ಹೀಗಿದ್ದಾನೆ.